ಆತ್ಮೀಯ ವೀಕ್ಷಕರೇ, ಧ್ಯಾನಿಗಳೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಓಂಕಾರ ಬಿಂದು ಸಂಯುಕ್ತಂ ನಿತ್ಯಂ ಧ್ಯಾಯಂತಿ ಯೋಗಿನಃ ಕಾಮದಃ ಮೋಕ್ಷದಃ ಚೈವ ಓಂಕಾರಾಯ ನಮೋ ನಮಃ. ಇಂದಿನ ತರಗತಿಯಲ್ಲಿ ನಾವು ಓಂಕಾರದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಓಂ ಅನ್ನುವ ಒಂದು ಅಕ್ಷರ, ಓಂ ಇತ್ಯೇಕ ಅಕ್ಷರಂ ಬ್ರಹ್ಮ ಅಂತ ವೇದ ಹೇಳುತ್ತೆ. ಓಂ ಇತಿ ಏಕಾಕ್ಷರಂ ಬ್ರಹ್ಮ. ಓಂ ಅನ್ನುವ ಒಂದು ಅಕ್ಷರವೇ ಪರಬ್ರಹ್ಮವನ್ನು ಸೂಚಿಸುತ್ತೆ ಅಂತ ಅತಿ ಸ್ಪಷ್ಟವಾಗಿ ವೇದ ಹೇಳುತ್ತೆ. ಎಲ್ಲ ಉಪನಿಷತ್ತುಗಳು ಓಂಕಾರವನ್ನೇ ಪರಬ್ರಹ್ಮವೂ ಹೌದು, ಅಪರಬ್ರಹ್ಮವೂ ಹೌದು ಅಂತ ಹೇಳುತ್ತೆ. ಅಪರಬ್ರಹ್ಮ ಅಂದರೆ ಏನು? ಸಗುಣ ಉಪಾಸನೆಯನ್ನು ಭಗವಂತನಲ್ಲಿ ಮಾಡುವುದಾದರೆ ಮೂರ್ತಿಯ ಮೂಲಕ, ಭಜನೆ ಮೂಲಕ, ಪ್ರಾರ್ಥನೆಯ ಮೂಲಕ, ವೇದ ಮಂತ್ರಗಳ ಮೂಲಕ ಭಗವಂತನನ್ನು ಸ್ತುತಿಸುವಾಗಲೂ ಓಂಕಾರವನ್ನು ನಾವು ಹೇಳಿದರೆ ಅಪರಬ್ರಹ್ಮವನ್ನು, ಸಗುಣ ರೂಪಿಯಾದ ಪರಮಾತ್ಮನನ್ನು ನಾವು ದರ್ಶನ ಮಾಡಬಹುದು ಅಂತ ಹೇಳುತ್ತೆ. ಮತ್ತು ಪರಂಬ್ರಹ್ಮ ಅಂದರೆ ಅವ್ಯಕ್ತ ರೂಪವಾದ, ವ್ಯಕ್ತ ರೂಪವಾಗಿ ಅಲ್ಲ, ಕಣ್ಣಿಗೆ ಕಾಣಿಸದ, ಮನಸ್ಸಿಗೆ ಗೋಚರಿಸದ, ಮಾತಿಗೆ ಸಿಲುಕದ, ನೋಡಿ, ಕಣ್ಣಿಗೆ ಕಾಣಿಸದ, ಮನಸ್ಸಿಗೆ ಗೋಚರಿಸದ, ಬುದ್ಧಿಗೆ ನಿಲುಕದ ಪರಬ್ರಹ್ಮ ತತ್ವವು ಓಂಕಾರದಲ್ಲಿ ಅಡಗಿದೆ ಅಂತ ಉಪನಿಷತ್ತು ಹೇಳುತ್ತೆ. ಓಂಕಾರದಲ್ಲಿ 4 ವೇದಗಳು ಇವೆ. 4 ವೇದಗಳ ಪೂರ್ತಿ ವಿಚಾರಗಳು ಓಂಕಾರದಲ್ಲಿ ಇವೆ ಅಂತ ಋಷಿಗಳು ಹೇಳ್ತಾರೆ. ಹಾಗಾಗಿ ಓಂಕಾರ ಅನ್ನೋದು ಜಪ ಮಾಡಲಿಕ್ಕೆ ಸಹ ನಾವು ಉಪಯೋಗಿಸ್ಬಹುದು, ಧ್ಯಾನ ಮಾಡಲು ಸಹ ಓಂಕಾರವನ್ನು ಉಪಯೋಗಿಸ್ಬಹುದು. ಸಗುಣ ಉಪಾಸನೆಗೂ ಓಂಕಾರವನ್ನು ಉಪಯೋಗಿಸಬಹುದು, ನಿರ್ಗುಣ ಉಪಾಸನೆಗೂ ಓಂಕಾರವನ್ನು ಉಪಯೋಗಿಸಬಹುದು. ಹಾಗಾಗಿ ಋಷಿಗಳು ಹಿಂದಿನ ಕಾಲದಲ್ಲಿ ಧ್ಯಾನ ಮಾಡುವ ಸಮಯದಲ್ಲಿ, ತಪಸ್ಸು ಮಾಡುವ ಸಮಯದಲ್ಲಿ ಓಂಕಾರ ಧ್ಯಾನವನ್ನೇ ಮಾಡುತ್ತಾ ಇದ್ರು ಅನ್ನೋದು ನಾವು ತಿಳ್ಕೊಳ್ಬೇಕು. ಹಾಗಾಗಿ ವೇದದ ಪ್ರಾರಂಭದಲ್ಲಿ ಓಂಕಾರವನ್ನೇ ಉಚ್ಚಾರ ಮಾಡ್ತೇವೆ. ಅಥವಾ ನಾವು ಪ್ರತಿಯೊಂದು ವಿಷ್ಣು ಸಹಸ್ರನಾಮ ಆಗಲಿ, ಲಲಿತಾ ಸಹಸ್ರನಾಮ ಆಗಲಿ, ಇಂಥ ಶಿವ ಸಹಸ್ರನಾಮ ಆಗಲಿ, ಇದನ್ನು ಪಾರಾಯಣ ಮಾಡುವಾಗಲೂ ನಾವು ಓಂಕಾರವನ್ನು ಜಾಸ್ತಿಯಾಗಿ ಪ್ರತಿ ಸಲ ಉಪಯೋಗಿಸ್ತೇವೆ. ಯಾಕೆ ಉಪಯೋಗಿಸ್ತೇವೆ ಅಂದರೆ ಓಂ ಅನ್ನೋದು ಪರಮ ಮಂಗಳವಾದ ವಿಚಾರವಾಗಿದೆ ಮತ್ತು ಅಕ್ಷರವಾಗಿದೆ. ಈಗ ಓಂಕಾರವನ್ನು ನಾವು ಜಪ ಮಾಡಬಹುದು. ಓಂ 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 ಅಂತ. ಇದನ್ನು ಪ್ರಣವ ಮಂತ್ರ ಅಂತ ಹೇಳ್ತಾರೆ. ಪ್ರಣವ ಓಂಕಾರವನ್ನು ಪ್ರಣವ ಅಂತ ಹೇಳ್ತಾರೆ. ಮತ್ತು ಓಂಕಾರದ ಧ್ಯಾನವನ್ನು ಮಾಡ್ಬೋದು. ಕಣ್ಮುಚ್ಚಿಕೊಂಡು ನೀವು 2 ಹುಬ್ಬುಗಳ ನಡುವೆ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ಓಂ ಓಂ ಅಂತ ಬಾಯಿಯಲ್ಲಿ ಹೇಳ್ತಾ ಅಥವಾ ಮನಸ್ಸಿನಲ್ಲಿ ಓಂಕಾರವನ್ನು ಧ್ಯಾನ ಮಾಡ್ತಾ ಇಲ್ಲಿ ಕಾನ್ಸಂಟ್ರೇಷನ್ ಮಾಡಿಕೊಂಡು ಓಂಕಾರವನ್ನು ಮಾಡ್ಬೋದು. ಅಥವಾ ಮತ್ತೆ ಎಲ್ಲಿ ಮಾಡ್ತೇವೆ ನಾವು ಓಂಕಾರವನ್ನು? ಓಂ ಅಂತ ಮಾಡ್ತೇವೆ. ಏನಿದು ವಿಷಯ ಅಂತ ನೋಡ್ಬೇಕು ನಾವು, ಇದು ಯಾಕೆ ಮಾಡ್ತೇವೆ ಅಂತ. ಓಂಕಾರದಲ್ಲಿ 3 ಅಕ್ಷರಗಳು ಇವೆ. ಯಾವುದು? ಅ, ಉ ಮತ್ತು ಮ. 3 ಅಕ್ಷರಗಳು ಇವೆ. ನಾವು ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ, ಸುಷುಪ್ತಿ ಸ್ಥಿತಿ ಮತ್ತು ಈ 3 ಸ್ಥಿತಿಯಲ್ಲಿರೋ ಪರಬ್ರಹ್ಮ ತತ್ವ
ಓಂಕಾರದಲ್ಲಿದೆ. ಅದನ್ನು ನಾವು ಓಂಕಾರದ ಧ್ಯಾನ ಮಾಡುವಾಗ ಅದನ್ನು ನಾವು ದರ್ಶಿಸಬೇಕು ಅನ್ನೋದು. ಹೇಗೆ ಅಂದರೆ ನಾವು ಚಿನ್ಮುದ್ರೆಯಲ್ಲಿ ಕೂತ್ಕೊಂಡು, ಚಿನ್ಮುದ್ರೆಯಲ್ಲಿ ಯಾಕೆ ನಾವು ಕೂತ್ಕೊಳ್ತೇವೆ ಅಂದರೆ, ನಾವು ಇದನ್ನು ಒಂದು ಸ್ಥೂಲ ಶರೀರ, ಒಂದು ಸೂಕ್ಷ್ಮ ಶರೀರ, ಇನ್ನೊಂದು ಕಾರಣ ಶರೀರ ಅಂತ 3 ಬೆರಳುಗಳನ್ನು ಮಾಡಿ, ಇದು ಜೀವಾತ್ಮ, ಇದು ಪರಮಾತ್ಮ ಅಂತ ತಿಳ್ಕೊಂಡು ಈ ಜೀವಾತ್ಮನನ್ನು ಪರಮಾತ್ಮನ ಜೊತೆಗೆ ಸೇರಿಸ್ಕೊಂಡು ನಾವು ಏನು ಜಪ ಮಾಡ್ತೇವೆ, ದೀರ್ಘವಾದ ಉಸಿರನ್ನು ತಗೊಂಡು ಬಿಡ್ತಾ ಸೈಲೆನ್ಸ್. ಓಂ ಅಂತ ಮಾಡುವಾಗ ನಾವು ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿಯನ್ನು ನಮ್ಮ ಕಣ್ಣು ಮುಂದೆ ಅಥವಾ ನಮ್ಮ ಮನಸ್ಸಿಗೆ ತಂದುಕೊಳ್ಬೇಕು. ನಾವು ಜಾಗೃತ ಸ್ಥಿತಿ ಅಂದ್ರೇನು, ಹೀಗೆ ನಾವು ನೋಡ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ ಅಂಥ ಸ್ಥಿತಿಯನ್ನು ಮತ್ತು ನಿದ್ದೆಯ ಸ್ಥಿತಿಯನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು. ವಿಜುವಲೈಸ್ ಮಾಡಿದ್ರೂ ಮಾಡ್ಬೋದು. ಅಂದಾಗ ಸುಷುಪ್ತಿ ಸ್ಥಿತಿಯನ್ನು ನಾವು ಮನಸ್ಸಿಗೆ ತಂದುಕೊಳ್ಬೇಕು. ಜಾಗ್ರತ್, ಸ್ವಪ್ನ, ಸುಷುಪ್ತಿ ಈ 3 ಸ್ಥಿತಿಗಳನ್ನು ಓಂ ಅಂದಾಗ ಸುಷುಪ್ತಿ ಸ್ಥಿತಿ, ಓಂ ಅಂದಾಗ ಜಾಗ್ರತ್ ಮತ್ತು ಸ್ವಪ್ನ ಸ್ಥಿತಿ, ಆದಮೇಲೆ ಕೊನೆಗೆ ಸೈಲೆನ್ಸ್ ಇದೆಯಲ್ಲ ಅದು ಪರಬ್ರಹ್ಮ ಸ್ಥಿತಿ. ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ, ಸುಷುಪ್ತಿ ಸ್ಥಿತಿ ಈ 3ರಲ್ಲೂ ಇರುವ ಪರಬ್ರಹ್ಮವನ್ನು ನಾವು ಕೊನೆಗೆ ಆ ಸೈಲೆನ್ಸ್ ಇದೆಯಲ್ಲ, ಕೆಲವು ಸೆಕೆಂಡುಗಳ ಕಾಲ ಆ ಸೈಲೆನ್ಸಲ್ಲಿ ನಾವು ಪರಬ್ರಹ್ಮ ಸ್ವರೂಪರು ಅಂತ ತಿಳ್ಕೊಳ್ಳೋದು ಓಂಕಾರದ್ದು ಮೂಲಭೂತ ತತ್ವ. ನೋಡಿ, ಇನ್ನೊಂದು ಸಲ ಹೇಳ್ತೇನೆ. ನಾವು ಚಿನ್ಮುದ್ರೆ ಇಟ್ಕೊಂಡು ಆರಾಮಾಗಿ ಕೂತು ಒಂದು ದೀರ್ಘವಾದ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಹೀಗೆ ಮಾಡಿದಾಗ ಅಕಾರ, ಉಕಾರ, ಮಕಾರ, ಜಾಗೃತ ಸ್ಥಿತಿ, ಸ್ವಪ್ನ ಸ್ಥಿತಿ, ಅಂದರೆ ಸುಷುಪ್ತಿ ಸ್ಥಿತಿ, ಅದರ ನಂತರ ಸೈಲೆನ್ಸ್ ಇದೆಯಲ್ಲ ಪರಬ್ರಹ್ಮ ಸ್ಥಿತಿ. ಈ ಆ ಪರಬ್ರಹ್ಮವೇ ನಾನು ಅಂತ ತಿಳಿದುಕೊಂಡು ಯಾರು ಓಂಕಾರ ಸಾಧನೆ ಮಾಡ್ತಾನೋ, ಜಪದ ಮೂಲಕವಾಗಲಿ, ಮಂತ್ರದ ಮೂಲಕವಾಗಲಿ, ಪ್ರಾಣಾಯಾಮದ ಮೂಲಕವಾಗಲಿ ನಿರಂತರವಾಗಿ ಮನಸ್ಸಿನಲ್ಲಿ ಓಂಕಾರವನ್ನು ಜಪಿಸುವುದರಿಂದಾಗಲಿ ಮಾಡಿದವನಿಗೆ ಮೋಕ್ಷವು ಕಟ್ಟಿಟ್ಟ ಬುತ್ತಿ ಅಂತ ವೇದಗಳು ಮತ್ತು ಉಪನಿಷತ್ತುಗಳು ಹೇಳ್ತವೆ. ಹಾಗಾಗಿ ನಾವು ಪ್ರತಿಯೊಂದರಲ್ಲೂ ಹರಿ ಅಂದಾಗ ಹರಿ ಓಂ ಅಂತವೆ, ಹರಿ ಓಂ ಅಂತವೆ. ಹಾಗಾಗಿ ಓಂಕಾರ ಅನ್ನೋದು ಅತೀ ಶ್ರೇಷ್ಠವಾದ ಸನಾತನ ಧರ್ಮದಲ್ಲಿ ಮುಖ್ಯವಾಗಿ ಹೇಳುವ ಪಾರಮಾರ್ಥಕ ಸಾಧನೆಯಾಗಿದೆ. ಅದನ್ನು ನಾವು ಎಷ್ಟು ಜಾಸ್ತಿ ಹೇಳ್ತೇವೋ, ಎಷ್ಟು ಜಾಸ್ತಿ ಅದನ್ನು ಬಾಯಲ್ಲಿ ಹೇಳೋದಾಗಲಿ ಅಥವಾ ಅದನ್ನು ಸ್ಮರಣೆ ಮಾಡುವುದಾಗಲಿ ಅದು ಮಾಡಿದರೆ ನಮ್ಮ ಚಿತ್ತಶುದ್ಧಿ ಬೇಗ ಆಗಿ ಹೋಗುತ್ತೆ. ಮನಸ್ಸು ಪರಮಾತ್ಮನಲ್ಲಿ ತುಂಬ ಈಸಿಯಾಗಿ ಅಲ್ಲಿ ನೆಲೆಗೊಳ್ಳುತ್ತೆ ಅನ್ನೋದು ಓಂಕಾರದ ಅತಿ ಮುಖ್ಯವಾದ ವಿಚಾರ ಆಗಿದೆ. ಎಲ್ಲ ಉಪನಿಷತ್ತುಗಳು ಓಂಕಾರದ ಬಗ್ಗೆ
ಸಾಕಷ್ಟು ಹೇಳ್ತವೆ. ಕಠೋಪನಿಷತ್ತು ಓಂಕಾರದ ಬಗ್ಗೆ ಹೇಳುತ್ತೆ, ಮಾಂಡುಕ್ಯ ಉಪನಿಷತ್ತು ಓಂಕಾರದ ಬಗ್ಗೆ ಹೇಳುತ್ತೆ. ಅದು ಬಿಟ್ಟು ಮುಂಡಕ ಉಪನಿಷತ್ತು, ತೈತರಿಯ ಉಪನಿಷತ್ತು, ಎಲ್ಲ ಉಪನಿಷತ್ತುಗಳು ಓಂಕಾರದ ಬಗ್ಗೆ ಅತಿ ಮುಖ್ಯವಾಗಿ ಹೇಳುತ್ತೆ. ಹಾಗಾಗಿ ಇದು ನಮ್ಮ ಈ ಓಂಕಾರ ಜಪ ಅನ್ನೋದು ನಾವು ಪ್ರತಿನಿತ್ಯದ ಒಂದು ಸಾಧನೆಯಾಗಿರಬೇಕು. ಪ್ರತಿನಿತ್ಯದ ಸಾಧನೆಯಲ್ಲಿ ಓಂಕಾರ ಜಪ ಸಾಧನೆ, ಓಂಕಾರ ಮಂತ್ರ ಸಾಧನೆ, ಓಂಕಾರ ಧ್ಯಾನ ಸಾಧನೆ, ಓಂಕಾರ ಪ್ರಾಣಾಯಾಮ ಸಾಧನೆ, ಹೀಗೆ ಪ್ರತಿಯೊಂದರಲ್ಲೂ ಓಂಕಾರದ ಸಾಧನೆಯನ್ನು ಮಾಡಿದರೆ ನಾವು ಪರಬ್ರಹ್ಮ ಅನ್ನೋದು ನಮಗೆ ಸುಲಭವಾಗಿ ಗೊತ್ತಾಗತ್ತೆ. ಆಧ್ಯಾತ್ಮಿಕದ ಮೂಲಭೂತ ಅಂತಿಮ ಸ್ಥಿತಿ ಏನು ಅಂದರೆ, ನಾವು ಪರಬ್ರಹ್ಮ ಸ್ವರೂಪಿಗಳು. ನಾವು ಈ ದೇಹ ಅಲ್ಲ, ಇಂದ್ರಿಯಗಳಲ್ಲ, ಮನಸ್ಸಲ್ಲ, ಬುದ್ಧಿ ಅಲ್ಲ. ಇವಕ್ಕೆಲ್ಲ ಕೆಲಸ ಮಾಡುವಂತೆ ಚೇತನ ಕೊಡುವಂತಹ ಪರಬ್ರಹ್ಮ ಸ್ವರೂಪಿಯಾದ ಭಗವಂತನೇ ನಾನು ಅಂತ ತಿಳಿದುಕೊಳ್ಳುವುದೇ ಇಡೀ ವೇದಾಂತದ ಸಾರವಾಗಿದೆ. ಅದಕ್ಕೆ ತತ್ ತ್ವಮ್ಮಸಿ ಅಂತ ಗುರುವಿನ ಉಪದೇಶ ಬಂದಾಗ ಕೊನೆಗೆ ಶಿಷ್ಯನಿಗೆ ಗೊತ್ತಾಗೋದು ಅಹಂ ಬ್ರಹ್ಮಾಸ್ಮಿ, ಹೌದು ನಾನೇ ಪರಬ್ರಹ್ಮ, ನಾನು ಜೀವಾತ್ಮ ಅಲ್ಲ, ನಾನೇ ಪರಬ್ರಹ್ಮ. ಪರಬ್ರಹ್ಮನಿಗೂ ನನಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂದ. ಈ ದೇಹ ಅನ್ನೋದೊಂದು ಉಪಾಧಿ, ಮನಸ್ಸು ಅನ್ನೋದು ಒಂದು ಉಪಾಧಿ, ಬುದ್ಧಿ ಅನ್ನೋದು ಒಂದು ಉಪಾಧಿ ಅಂತ ತಿಳಿದುಕೊಂಡು ಈ ಉಪಾಧಿ ಒಳಗಿರುವವನೇ ಭಗವಂತ ಅಂತ ತಿಳಿದುಕೊಂಡಾಗ ಈ ದೇಹ ಅನ್ನೋ ಉಪಾಧಿಯಲ್ಲಿ ಭಗವಂತ ಒಳಗಿದ್ದಾನೆ. ಈ ಒಳಗಿರೋ ಭಗವಂತನಿಗೆ ದೇಹ ಒಂದು ಉಪಾಧಿ, ಮನಸ್ಸು ಒಂದು ಉಪಾಧಿ, ಬುದ್ಧಿ ಒಂದು ಉಪಾಧಿ, ಅಂತಃಕರಣ ಒಂದು ಉಪಾಧಿ. ಇದರೊಳಗಿರೋ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕಾದ್ರೆ ಓಂ ಸಾಧನೆಯ ಮೂಲಕ ನಾವು ತುಂಬ ಸುಲಭವಾಗಿ ನಾವು ಸಾಧಿಸ್ಕೊಳ್ಬೋದು. ಇದು ವಿಜ್ಞಾನಿಗಳು ಸಹ ಓಂಕಾರದ ಬಗ್ಗೆ ತಮ್ಮ ಸಂಶೋಧನೆಯಿಂದ ಹೇಳಿದ್ದಾರೆ. ಓಂಕಾರ ಅನ್ನೋದು ನಭೋಮಂಡಲದಲ್ಲಿ ಓಂ ಮಂತ್ರ ಇದೆ ಅಂತ. ಆಮೇಲೆ ಹಿಮಾಲಯ ಪರ್ವತದಲ್ಲಿ ಹೋದಾಗಲೂ ಅಲ್ಲಿ ಶಿವನ ಸಾನ್ನಿಧ್ಯದ ಹತ್ರ ಬಂದಾಗ ಓಂಕಾರದ ಶಬ್ದವು ಕೇಳಿ ಬರ್ತಾ ಇದೆ ಅಂತ ಹೇಳೋದು ಕೇಳಿದ್ದೇವೆ, ಮತ್ತು ಅದು ನಿಜನೂ ಹೌದು ಅಂತ ಗೊತ್ತಾಗತ್ತೆ. ಹಾಗಾಗಿ ಓಂಕಾರವು ತುಂಬ ಜ್ಞಾನ ಪ್ರಧಾನವಾದದ್ದು. ಓಂಕಾರವು ಜ್ಞಾನ ಪ್ರಧಾನವಾದದ್ದು. ಕರ್ಮ ಮಾಡಿ ಅದರ ನಂತರ ಕರ್ಮಯೋಗವನ್ನು ಮಾಡಿ ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಮತ್ತು ಭಕ್ತಿಯೋಗದ ಮೂಲಕ ಭಗವಂತನಲ್ಲಿ ಪೂರ್ತಿ ಶರಣಾಗತನಾಗಿ ಅನಂತರ ಉಪಾಸನೆ ಯೋಗದ ಮೂಲಕ ಮಂತ್ರ ಜಪದ ಮೂಲಕ ಏಕಾಗ್ರತೆಯನ್ನು ಹೊಂದಿ ಜ್ಞಾನ ಯೋಗದ ಮೂಲಕ ಅನೇಕ ವಿಚಾರಗಳನ್ನು ತಿಳಿದುಕೊಂಡು ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು ಮುಂತಾದ ಮುಂತಾದ ಅನೇಕ ಗ್ರಂಥಗಳ ಮೂಲಕ ಜ್ಞಾನವನ್ನು ಸಂಪಾದಿಸಿಕೊಂಡು ಕೊನೆಗೆ ಆ ಜ್ಞಾನದಿಂದ ಗೊತ್ತಾಗೋದು ಏನು ಅಂದರೆ ನಾನೇ ಪರಬ್ರಹ್ಮ. ಹಾಗಾಗಿ ಭಗವಂತನನ್ನು ಹುಡುಕಲು ಎಲ್ಲೂ ಹೋಗಬೇಕಾಗಿಲ್ಲ. ನಮ್ಮ ಹೃದಯದಲ್ಲೇ ಭಗವಂತ ಇದ್ದಾನೆ ಅನ್ನೋದು ಮೊದಲನೇ ಹಂತದಲ್ಲಿ ಗೊತ್ತಾಗತ್ತೆ. ಮುಂದಿನ ಹಂತದಲ್ಲಿ ಗೊತ್ತಾಗೋದು ಏನು ಅಂದರೆ ಭಗವಂತನ ಹೊರತು ಇಲ್ಲಿ ಏನೂ ಇಲ್ಲವೇ ಇಲ್ಲ ಅಂತ. ಎಲ್ಲವೂ ಭಗವಂತಮಯವಾಗಿದೆ, ಈ ಜಗತ್ತು ಭಗವಂತಮಯವಾಗಿದೆ ಅಂತ ಕೊನೆಯ ಹಂತದಲ್ಲಿ ಸಾಧಕನಿಗೆ ಗೊತ್ತಾಗತ್ತೆ. ಮೊದಲನೇ ಹಂತದಲ್ಲಿ ನಮಗೆ ಅವಿದ್ಯೆ ಇರೋದ್ರಿಂದ, ವಿದ್ಯೆ ಅಂದರೆ ಆಧ್ಯಾತ್ಮಿಕವಾದ ಸರಿಯಾದ ಜ್ಞಾನವಿಲ್ಲದೆ ಇರೋದ್ರಿಂದ ನಾವು ಈ ದೇಹ ಅಂತ ತಿಳ್ಕೊಂಡಿರ್ತೇವೆ. ನಾನು ಕರ್ತ, ನಾನು ಭೋಕ್ತ, ನಾನು ಮಾಡೋನು, ಫಲವು ನನಗೆ ಇರಬೇಕು ಅಂತ ಅಂದುಕೊಂಡಾಗ ಈ ಅವಿದ್ಯೆಯಲ್ಲಿ ಸಿಕ್ಕಾಕ್ಕೊಂಡು ನಾವು
ಪದೇ 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 ಹುಟ್ಟು ಸಾವಿನ ಚಕ್ರದಲ್ಲಿ ಸಿಕ್ಕಾಕೊಂಡು ಬಿಡ್ತೇವೆ. ಅವಿದ್ಯೆ ಹೋದ ನಂತರ ಗೊತ್ತಾಗೋದು ಏನು ಅಂದರೆ, ನಾನು ಪರಬ್ರಹ್ಮವೇ, ಜೀವಾತ್ಮನಿಗೂ ಪರಮಾತ್ಮನಿಗೂ ಯಾವುದೇ ವ್ಯತ್ಯಾಸ ಇಲ್ಲ ಅಂತ ಗೊತ್ತಾದಾಗ ಸಾಧಕನು ಮುಕ್ತಿಯನ್ನು ಹೊಂದುತ್ತಾನೆ. ಹಾಗಾಗಿ ಮುಕ್ತಿಯನ್ನು ಹೊಂದಬೇಕಾದ್ರೆ ಜ್ಞಾನದ ಮೆಟ್ಟಲನ್ನು ಏರಲೇಬೇಕು. ನೀವು ಕರ್ಮಯೋಗವನ್ನು ಮಾಡಿದ್ರು ಮತ್ತು ಭಕ್ತಿಯೋಗವನ್ನು ಮಾಡಿದ್ರು, ಕೊನೆಗೆ ಜ್ಞಾನಯೋಗಕ್ಕೆ ಬಂದೇ ನೀವು ಮುಕ್ತಿಯನ್ನು ಹೊಂದಬೇಕು ಅನ್ನೋದು ಸಿದ್ಧಾಂತ. ನೀವು ಜ್ಞಾನಯೋಗದ ಭಕ್ತಿ ಎಲ್ಲ ಕಡಿಬೇಕಾಗತ್ತೆ ಅಂತ. ಭಕ್ತಿಗೆ ಅತ್ಯುನ್ನತ ಸ್ಥಾನ ಇದೆ, ಆಧ್ಯಾತ್ಮಿಕದಲ್ಲಿ ಭಕ್ತಿಗೆ ಅತ್ಯುನ್ನತ ಸ್ಥಾನ ಇದೆ. ಭಗವಂತನನ್ನು ಭಕ್ತಿ ಮಾಡಬೇಕು ಅಂದರೆ ಸಮರ್ಪಣೆ ಮಾಡಬೇಕು. ಭಗವಂತನಲ್ಲಿ ನಮ್ಮನ್ನು ನಾವು ಸಮರ್ಪಣೆ ಮಾಡಬೇಕು. ಅದನ್ನು ಪರಮ ಪ್ರೇಮ ಅಂತ ಹೇಳ್ತವೆ. ಅಲ್ಲಿ ಭಗವಂತ ಮತ್ತು ಭಕ್ತ ಇವರ ನಡುವೆ ನಾವು ಗ್ಯಾಪ್ ಇಟ್ಕೊಳ್ತವೆ. ಭಗವಂತ ಬೇರೆ, ನಾನು ಭಗವಂತನ ದಾಸ, ನಾನು ಭಗವಂತನ ಸಖ, ಇಲ್ಲ ಭಗವಂತ ನಮ್ಮ ತಂದೆ, ನಾನು ಭಗವಂತನ ಮಗು. ಈ ಗ್ಯಾಪ್ ಕಳೆದು ಹೋಗೋದು ಜ್ಞಾನದಿಂದ. ಈ ಗ್ಯಾಪ್ ಇರೋದು ಭಕ್ತಿಯಲ್ಲಿ. ಭಗವಂತ ಬೇರೆ, ನಾನು ಬೇರೆ ಅನ್ನುವ ಅಂತರ ಭಕ್ತಿಯಲ್ಲಿದೆ. ಆ ಅಂತರ ಇಲ್ಲದಂತೆ ಆಗೋದು ಜ್ಞಾನದಿಂದ. ಅಂತರವೇ ಇಲ್ಲ, ಭಗವಂತನಿಗೂ ನನಗೂ ಅಂತರವೇ ಇಲ್ಲ. ಭಗವಂತನೇ ನಾನು. ಹಾಗಾಗಿ ಭಗವಂತನ ಪರಿಪೂರ್ಣ ಶಕ್ತಿ ನನ್ನಲ್ಲಿದೆ. ಹಾಗಾದರೆ ಯಾಕೆ ಪ್ರಕಟಗೊಳ್ಳುವುದಿಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ. ಭಗವಂತನೇ ನಾನು ಆದರೆ ಭಗವಂತ ಮಾಡುವ ಯಾವ ಕೆಲಸವನ್ನು ನಾನು ಮಾಡಲಿಕ್ಕಾಗೋಲ್ವಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ, ಸಹಜವಾಗಿ ಬರುತ್ತಲ್ವ. ಯಾಕೆ ಅಂದರೆ ಅವಿದ್ಯೆಯಿಂದ ಉಂಟಾದ ಉಪಾಧಿಗಳಿಂದ, ಅಂದರೆ ಈ ದೇಹ ಲಿಮಿಟೇಷನ್ ಬಂತು. ಭಗವಂತನಿಗೇನಾಯಿತು, ಲಿಮಿಟೇಷನ್ ಬಂತು. ಈಗ ಉದಾಹರಣೆಗೆ ಸಮುದ್ರದಲ್ಲಿ, ಈಗ ಒಂದು ನದಿಯಲ್ಲಿ ಹರಿಯುವ ನೀರು ಒಂದೇ, ಒಂದು ಗ್ಲಾಸಲ್ಲಿ ಇಟ್ಕೊಂಡ ನೀರು ಒಂದೇ. ನಾವು ಹೇಳ್ತೇವೆ, ಈ ಗ್ಲಾಸಲ್ಲಿರೋ ನೀರು ಹೇಳ್ತದೆ ಆ ನದಿಯ ನೀರು ನಾನು ಒಂದೇ ಅಂತ ಹೇಳುತ್ತೆ. ಯಾವ ಅರ್ಥದಲ್ಲಿ ಹೇಳುತ್ತೆ? ಆ ನದಿಯ ನೀರು ಮತ್ತು ಅದೇ ನದಿಯಿಂದ ಗ್ಲಾಸಲ್ಲಿ ಇಳ್ಕೊಂಡ ನೀರು, ಈಗ ಗಂಗಾ ನದಿಗೆ ಹೋಗ್ತಾವಪ್ಪ, ನಾವು ಕಾಶಿಗೆ ಹೋಗ್ತೇವೆ, ಗಂಗಾ ನದಿಗೆ ಹೋಗ್ತೇವೆ, ಒಂದು ಗ್ಲಾಸ್ ನೀರು ತಗೊಳ್ತೇವೆ. ಈಗ ಈ ನೀರಲ್ಲಿ ಮಾತಾಡಿಸಿದ್ರೆ ನೀರು ಹೇಳುತ್ತೆ, ನಾನು ಮತ್ತು ಗಂಗಾ ನದಿಯು ಒಂದೇ, ನಮ್ಮಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಅಂತ. ಇವಾಗ ನಾವು ಹೇಳ್ತೇವೆ ವ್ಯತ್ಯಾಸ ಇದೆ ಅಂತ ನಮ್ಗೆ ಅನ್ಸುತ್ತೆ. ಯಾಕಂದರೆ ಗಂಗಾ ನದಿ ಅಂದರೆ ಎಷ್ಟು ದೊಡ್ಡ ನದಿ, ಎಷ್ಟು ನೀರಿದೆ. ಈ ಗ್ಲಾಸಲ್ಲಿ ಇಷ್ಟೇ ನೀರಿದೆ. ಈ ಗ್ಲಾಸಲ್ಲಿ ಇಷ್ಟೇ ನೀರಿದೆ ಅಂದರೆ ಗ್ಲಾಸಿನ ಶಕ್ತಿ ಅಷ್ಟೇ ನೀರನ್ನು ಹಿಡಿದಿಡೋದು. ಅದರರ್ಥ ಇದು ಗಂಗಾ ನದಿಯ ನೀರಿನ ಕ್ವಾಲಿಟಿ ಇಲ್ಲಿಲ್ಲ ಅಂತಲ್ಲ, ಆದರೆ ಅಷ್ಟು ನೀರನ್ನು ಹಿಡಿದಿಡ್ಲಿಕ್ಕಾಗೋಲ್ಲ ಅಂತ. ಹಾಗೆ ನೀವು ಅರ್ಥ ಮಾಡಿಕೊಂಡಾಗ, ನಾನೇ ಭಗವಂತ ಅಂತ ನಾವು ತಿಳ್ಕೊಂಡಾಗ, ಭಗವಂತನ ಕ್ವಾಲಿಟಿ ನಮ್ಮಲ್ಲಿದೆ, ಆದರೆ ಶಕ್ತಿ ಈ ದೇಹಕ್ಕೆ ಅನುಗುಣವಾಗಿದೆ. ಆ ಶಕ್ತಿಯನ್ನು ಆದರ ಪ್ರದರ್ಶನ ಮಾಡಲಿಕ್ಕೆ ಈ ಉಪಾಧಿ ಬಿಡೋಲ್ಲ ನಮಗೆ. ಈ ಉಪಾಧಿ ಆ ಶಕ್ತಿಯನ್ನು ಈ ದೇಹಕ್ಕೆ ತಕ್ಕಂತೆ ಲಿಮಿಟ್ ಮಾಡುತ್ತೆ. ಹಾಗಾಗಿ ನಾನು ಮತ್ತು ಪರಮಾತ್ಮ ಒಂದೇ ಆಗಿದ್ದರು. ಹಾಗಾದರೆ ಪರಮಾತ್ಮ ಮಾಡೋದೆಲ್ಲ ನೀನು ಮಾಡು ಅಂದರೆ ಅದು ಸಾಧ್ಯ ಆಗೋಲ್ಲ. ಯಾಕೆ ಅಂದರೆ ಈ ದೇಹದ ಉಪಾಧಿಯ ಒಳಗೆ ಪರಮಾತ್ಮ ಇದ್ದಾನೆ ಅನ್ನೋದ್ರಿಂದ ಅದು ಆಗ್ತಾ ಇಲ್ಲ. ಆದರೆ ಕ್ವಾಲಿಟಿ ವೈಸ್ ಭಗವಂತನಿಗೂ ನನಗೂ ಯಾವುದೇ ಅಂತರ ಇಲ್ಲ ಅಂತ ತಿಳಿದುಕೊಳ್ಳುವುದೇ ನಿಜವಾದ ಜ್ಞಾನವಾಗಿದೆ. ಏನು ಸಾಧನೆ ಮಾಡಬೇಕು? ನೀವು ಸಾಧನೆ ಯಾವಾಗ? ನಾವು ಸಾಮಾನ್ಯ ಸುಮಾರು ಸಾಧನೆ ಮಾಡ್ತೇವೆ. ಏನು ಮಾಡ್ತೇವೆ? ಭಜನೆ ಮಾಡ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಜಪ ಮಾಡ್ತೇವೆ, ದೇವಸ್ಥಾನಗಳಿಗೆ ಹೋಗ್ತೇವೆ, ಯಾತ್ರೆಗೆ ಹೋಗ್ತೇವೆ, ಆಮೇಲೆ ವಿಷ್ಣು ಸಹಸ್ರನಾಮ ಹೇಳ್ತೇವೆ, ಲಲಿತಾ ಸಹಸ್ರನಾಮ ಹೇಳ್ತೇವೆ. ಈ ಎಲ್ಲ ಸಾಧನೆಗಳು ದ್ವೈತ ಸಾಧನೆಗಳು. ಅಂದರೆ ಏನು ವಿಷಯ ಅಂದರೆ,
ನಾನು ಭಗವಂತನನ್ನು ಒಲಿಸಿಕೊಳ್ಳಲು ಮಾಡುವ ಸಾಧನೆಗಳು. ಭಗವಂತ ಬೇರೆ, ನಾನು ಬೇರೆ ಅಂತ ತಿಳಿದುಕೊಂಡಾಗ ಭಗವಂತನನ್ನು ಒಲಿಸಲು ಮಾಡುವ ಸಾಧನೆಗಳು. ಈಗ ನಾನೇ ಭಗವಂತ ಅಂತ ನನಗೆ ದೃಢ ನಿಶ್ಚಯವಾದರೆ ನಾನು ಮಾಡಬೇಕಾದ ಸಾಧನೆ ಏನು? ನಾನು ಮಾಡಬೇಕಾದ ಸಾಧನೆ ಏನೂ ಇಲ್ಲ. ನಾನೇ ಭಗವಂತ ಅನ್ನೋದು ತಿಳಿದುಕೊಳ್ಳುವುದು. ಹಾಗಾಗಿ ಜ್ಞಾನ ಮಾರ್ಗ ಅನ್ನೋದು ಸಾಧ್ಯವಾದರೆ ಅತ್ಯಂತ ಸುಲಭ, ಸಾಧ್ಯವಾಗದಿದ್ದರೆ ಅತ್ಯಂತ ಕಷ್ಟ. ವೇದಾಂತ ಯಾಕೆ ಎಲ್ಲವರಿಗೂ ಅರ್ಥ ಆಗೋದಿಲ್ಲ? ವೇದಾಂತ ಯಾಕೆ ಅರ್ಥ ಆಗೋದಿಲ್ಲ ಅಂದರೆ ಅದಕ್ಕೆ ಕೆಲವಾರು ಕಾರಣಗಳು ಇವೆ. ಏನು? ಅಂತಃಕರಣ ಇದೆ ಅಲ್ವ, ನಮಗೆ ಮೈನ್ ಪ್ರಾಬ್ಲಮ್ಮೇ ಅಂತಃಕರಣ, ಮನಸ್ಸು. ಈ ಅಂತಃಕರಣವಾದ ಮನಸ್ಸು ಏನು ಮಾಡುತ್ತೆ, ತುಂಬ ನಮ್ಮ ಯಾರಿಗಾದರೂ ದುಃಖ ಆದರೆ ನಮಗೆ ದುಃಖ ಆಗುತ್ತೆ, ಸಂತೋಷ ಆದಾಗ ತುಂಬ ಸಂತೋಷ ಆಗುತ್ತೆ. ಈ ಸಂತೋಷ ದುಃಖಗಳ ಮಧ್ಯದಲ್ಲಿ ಆತ್ಮನನ್ನು ಅರ್ಥ ಮಾಡ್ಕೊಳ್ಳಿಕ್ಕಾಗೋಲ್ಲ. ಸಂತೋಷ ದುಃಖ ಈ ಭಾವನಾತ್ಮಕ ಇದೆಯಲ್ಲ, ಜಾಸ್ತಿ ಯಾರಿಗೆ ಭಾವನಾತ್ಮಕವಾಗಿ ಇರ್ತಾರೋ ಅವರಿಗೆ ವೇದಾಂತ ಅರ್ಥ ಆಗೋದಿಲ್ಲ. ಅಂದರೆ ಇಲ್ಲಿ ಕಡಿಮೆ ಭಾವನಾತ್ಮಕವಾಗಿರಬೇಕು. ಮತ್ತೊಂದು ವಿವೇಕ ಮತ್ತು ವೈರಾಗ್ಯ, ಶಮದಮಾದಿ ಸಾಧನ ಸಂಪತ್ತುಗಳು ಇರಬೇಕು, ಅವರಿಗೆ ವೇದಾಂತ ಈಸಿಯಾಗಿ ಅರ್ಥ ಆಗತ್ತೆ. ಹಾಗಾಗಿ ಮತ್ತೊಂದು ನಿಶ್ಚಲ ಶ್ರದ್ಧೆ ಇರಬೇಕು. ಗುರುವಿನಲ್ಲಿ ಮತ್ತು ಶಾಸ್ತ್ರದಲ್ಲಿ ಶ್ರದ್ಧೆ ಇರಲೇಬೇಕು. ಈ 3 ಅಂಶಗಳು ಇದ್ದವರಿಗೆ ವೇದಾಂತ ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಈ 3 ಅಂಶಗಳು ಇಲ್ಲದಿದ್ದಾಗ ವೇದಾಂತ ಅರ್ಥ ಆಗೋದು ಕಷ್ಟ. ವೇದಾಂತ ಅರ್ಥ ಆಗಿಲ್ಲದಿದ್ದರೆ ನಾನೇ ಪರಬ್ರಹ್ಮ, ನಾನೇ ಪ್ರತ್ಯಗಾತ್ಮ, ನನಗೂ ಭಗವಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ, ಅಹಂ ಬ್ರಹ್ಮಾಸ್ಮಿ ಅನ್ನೋ ತತ್ವ ಅರ್ಥ ಆಗೋದು ಕಷ್ಟ ಆಗುತ್ತೆ. ಅವಾಗ ನಾವು ಏನು ಮಾಡಬೇಕು? ಅವಾಗ ನಾವು ಭಕ್ತಿಯೋಗದ ಮೂಲಕ ಹೋಗಬೇಕು. ಭಕ್ತಿಯೋಗದ ಮೂಲಕ ಭಗವಂತನನ್ನು ಪ್ರಾರ್ಥನೆ ಮಾಡಿ, ಜಪ ಮಾಡಿ, ಭಜನೆ ಮಾಡಿ, ಯಾತ್ರೆಗಳನ್ನು ಮಾಡಿ, ಸಾಧನೆಯನ್ನು ಮಾಡಿ ಭಗವಂತನನ್ನು ನಾವು ಪಡೀಲಿಕ್ಕೆ ಪ್ರಯತ್ನ ಮಾಡಬೇಕು. ಇದು ಸಾಧ್ಯನೋ ಅಂದರೆ ಇದು ಸಾಧ್ಯನೇ, ಅದು ಸಾಧ್ಯ ಇದೆ, ಇದು ಸಾಧ್ಯ ಇದೆ. ಹಾಗಾಗಿ ಭಗವದ್ಗೀತೆಯ 12ನೇ ಅಧ್ಯಾಯ ಭಕ್ತಿಯೋಗದಲ್ಲಿ ಭಗವಂತ ಹೇಳ್ತಾನೆ, ಸಾಮಾನ್ಯರಿಗೆ, ಲೌಕಿಕರಿಗೆ, ಪ್ರವೃತ್ತಿ ಮಾರ್ಗದಲ್ಲಿರುವವರಿಗೆ ಭಕ್ತಿಯೋಗವೇ ಅತ್ಯಂತ ಶ್ರೇಷ್ಠ. ಇದು ನೀವು 12ನೇ ಅಧ್ಯಾಯದಲ್ಲಿ ಅರ್ಥ ಮಾಡಿಕೊಳ್ಬೇಕು. ಸಾಮಾನ್ಯರಿಗೆ, ಸಂಸಾರಿಗಳಿಗೆ, ಪ್ರವೃತ್ತಿ ಮಾರ್ಗದಲ್ಲಿ ಇರುವವರಿಗೆ ಭಕ್ತಿಯೋಗ ಸುಲಭವಾಗತ್ತೆ. ನಿವೃತ್ತಿ ಮಾರ್ಗದಲ್ಲಿ ಹೋಗುವವರಿಗೆ, ಸಂಸಾರದಲ್ಲಿ ಇದ್ದರೂ ಮಾನಸಿಕವಾಗಿ ಸನ್ಯಾಸತ್ವವನ್ನು ಸ್ವೀಕರಿಸಿದವರಿಗೆ ಜ್ಞಾನಯೋಗವು ಸುಲಭವಾಗಿ ಒಲಿಯುತ್ತೆ. ಹಾಗಾಗಿ ನಾವು ಭಕ್ತಿಯೋಗದ ಮೂಲಕ ಜ್ಞಾನಯೋಗವನ್ನು ಪಡೆದು ವೇದಾಂತದ ಮೂಲಕ ಇದನ್ನು ನಾವು ಅರ್ಥ ಮಾಡಿಕೊಳ್ಬೋದು. ಇಡೀ ಉಪನಿಷತ್ತುಗಳು ಅದಕ್ಕಾಗೇ ಇದೆ. ವೇದದಲ್ಲಿ 2 ಭಾಗ ಇದೆ. ಒಂದು ಕರ್ಮಕಾಂಡ ಇದೆ. ಈ ಕರ್ಮಕಾಂಡ ಏನು ಹೇಳುತ್ತೆ? ಭಗವಂತನನ್ನು ನೀವು ಕರ್ಮವಾದ ಅಂದರೆ ಏನು ಗೊತ್ತಾ? ಭಗವಂತನ ಬರೋದೇ ಇಲ್ಲ. ಇದು ವೇದದಲ್ಲಿ ಕರ್ಮವಾದಿಗಳು ಅಂದರೆ ಅಲ್ಲಿ ಭಗವಂತನೇನೂ ಇಲ್ಲ, ಭಗವಂತನ ವಿಷಯವೇ ಇಲ್ಲ. ಮತ್ತೇನು ಅಂದರೆ ನಾನು ಕರ್ಮ ಮಾಡ್ತೇನೆ, ಕರ್ಮ ಮಾಡೋದ್ರಿಂದ ಫಲ ಬರುತ್ತೆ, ಆ ಫಲವನ್ನು ನಾನು ಅನುಭವಿಸ್ತೇನೆ. ಇಲ್ಲಿ ಭಗವಂತನಿಗೇನು ಕೆಲಸ ಇದೆ? ಭಗವಂತನಿಗೇನು ಕೆಲಸವೇ ಇಲ್ಲ. ನಾನು ಹೋಮ ಮಾಡ್ತೇನೆ, ಯಾಗ ಮಾಡ್ತೇನೆ, ಯಜ್ಞ ಮಾಡ್ತೇನೆ, ಕರ್ಮ ಮಾಡ್ತೇನೆ, ಆ ಕರ್ಮಕ್ಕೆ ತಕ್ಕದಾಗಿ ಫಲ ಬರುತ್ತೆ, ಆ ಫಲವನ್ನು ನಾನು ಅನುಭವಿಸ್ತೇನೆ. ಅಂದರೆ ನನ್ನ ಕರ್ಮದಿಂದ ಫಲ ಬರುತ್ತೆ ಅಷ್ಟೇ. ಇಲ್ಲಿ ಭಗವಂತ ಮಧ್ಯೆ ಯಾಕೆ ಬೇಕು ಅಂತ ಮುಂದೆ ಬಂತು. ಭಗವಂತ ಬೇಕು, ಅವನು ನೀನು ಕರ್ಮ ಮಾಡಿದರೂ
ಆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಫಲವನ್ನು ಕೊಡಬೇಕು ಅಂತ ನಿರ್ಣಯಿಸೋನು ಭಗವಂತ. ಅವನನ್ನು ಈಶ್ವರ ಅಂತ ಹೇಳಿದ್ರು. ಈಶ್ವರ ಅನ್ನೋದಿದ್ದಾನೆ. ನೀನು ಏನೇ ಕರ್ಮ ಮಾಡಿದರೂ ಅದಕ್ಕೆ ಕರ್ಮಾಧ್ಯಕ್ಷ ಅಂತ ಭಗವದ್ಗೀತೆ ಹೇಳುತ್ತೆ. ಈಶ್ವರನು ಕರ್ಮಾಧ್ಯಕ್ಷ. ಅವನ ಮೂಲಕವೇ ನಿನಗೆ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ಫಲಗಳು ದೊರಕುತ್ತವೋ ಅವನ ಇಚ್ಛೆಯಂತೆ ದೊರಕುತ್ತದೆ ಅಂತ ಮುಂದುವರೆದ ದಾರಿಯಲ್ಲಿ ಹೇಳ್ತಾರೆ. ಕರ್ಮ ಮತ್ತು ಫಲ ಈ ಎರಡೂ ವಿಚಾರವನ್ನು ಬಿಟ್ಟುಬಿಟ್ಟಾಗ ನಾನು ಕೆಲಸ ಮಾಡ್ತೇನೆ, ಕರ್ತೃ ಅಲ್ಲ ನಾನು, ಅದರಿಂದ ಬರುವ ಫಲ ಅದ್ದಂಗೆ ಆಗಬೇಕಾದ್ದು ಏನೂ ಇಲ್ಲ ಅಂದಾಗ ಮಾತ್ರ ಜ್ಞಾನ ಬಂದ್ಬಿಡತ್ತೆ. ಜ್ಞಾನ ಬಂದಾಗ ಮಾತ್ರ ನಾನೇ ಭಗವಂತ ಅನ್ನೋ ವಿಚಾರ ಬರುತ್ತೆ. ಹಾಗಾಗಿ ಓಂಕಾರವನ್ನು ನೀವು ಭಕ್ತಿಯೋಗದಲ್ಲಿ ಹೋದರೂ ಓಂಕಾರವನ್ನು ಮಾಡಬೇಕು. ನೀವು ಜ್ಞಾನಯೋಗದಲ್ಲಿ ಹೋಗೋದಾದ್ರೂ ಓಂಕಾರವನ್ನು ಮಾಡಬೇಕು. ನೀವು ಭಕ್ತಿಯೋಗದ ಮೂಲಕ ದ್ವೈತ ಸಿದ್ಧಾಂತ ಅಥವಾ ವಿಶಿಷ್ಟಾದ್ವೈತ ಸಿದ್ಧಾಂತದ ಪ್ರಕಾರ ಮುಕ್ತಿಯನ್ನು ಹೊಂದಬೇಕು ಅಂದರೂ ಓಂಕಾರ ಮಾಡಬೇಕು. ನೀವಿಲ್ಲ ನಾನು ಅದ್ವೈತ ವೇದಾಂತದ ಪ್ರಕಾರ ನಿರ್ಗುಣ ಪರಬ್ರಹ್ಮವನ್ನು ನಾನು ಆ ಥರ ಹೋಗ್ತೇನೆ ಅಂದರೂ ಓಂಕಾರವನ್ನು ಮಾಡಬೇಕು. ಹಾಗಾಗಿ ಓಂಕಾರಕ್ಕೆ ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಅತ್ಯಂತ ಪ್ರಮುಖವಾದ ಸ್ಥಾನವಿದೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತೇನೆ. ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಕೃಷ್ಣಂ ವಂದೇ ಜಗದ್ಗುರುಂ.